ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಹಂಗೆ ಪ್ರಾಬ್ಲಮ್ ಇತ್ತು. ಸೊ ಅದಕ್ಕೆ ವ್ಲಾಗ್ ಬಿಟ್ಬಿಟ್ಟಿದ್ದೆ ಮಾಡೋದನ್ನ. ಸೊ ಇವಾಗ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಂದು ಫೈನಲಿ ಯೂಟ್ಯೂಬಲ್ಲಿ 250 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಅದಕ್ಕೋಸ್ಕರ ಒಂದು ಒಳ್ಳೆ ವಿಡಿಯೋ ಮಾಡ್ತಾಯಿದ್ದೀನಿ. ಏನು ವಿಡಿಯೋ ಅಂತ ಕಾಯ್ತಾ ಇದ್ದೀರಾ? ನಾನು ಒಂದು ಕಾರ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಯಾರು ಪೂರ್ತಿ ನೋಡ್ತೀರಾ ಅಂದರೆ ಯಾರಿಗೆ ಕಾರ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ, ಹಳೆ ಗಾಡಿನ ಫುಲ್ ಮಾಡಿಫೈ ಮಾಡಿಸಿ ಯಾರು ಓಡಿಸ್ಬೇಕು, ಇಲ್ಲ ಹಳೆ ಗಾಡಿನ ಅವಳು ಸ್ಟಾಕಲ್ಲಿ ತಂದು ಯಾರು ಓಡಿಸ್ಬೇಕು ಅಂದ್ರೆ ಅವ್ರು ಮಾತ್ರ ವಿಡಿಯೋ ನೋಡ್ತೀರಾ. ಕೊನೆಗೆ ಇಲ್ಲ ಗಾಡಿ ಕಾಣಿಸ್ತಿರ್ಬೋದು ಯಾವುದು ಅಂತ, ಇವಾಗ ತೋರ್ಸೋಕ್ಕೆ ಹೋಗಲ್ಲ. ಗೆಸ್ ಮಾಡಿ ಯಾವುದು ಅಂತ ಕಮೆಂಟಲ್ಲಿ ಹಾಕಿ. ಸೊ ಅಷ್ಟೇ ಗೈಸ್, ಬನ್ನಿ ವಿಡಿಯೋ ಗಾಡಿ ಫುಲ್ ನೋಡಿ, ಚೆನ್ನಾಗಿರುತ್ತೆ. ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಹಾಕಿ. ಕಾರ್ ತೋರ್ಸೋಕ್ಕಿಂತ ಮುಂಚೆ ನಾನು ಯಾವುದೇ ಥರ ಮೋಟೋ ವ್ಲಾಗರ್ ಅಲ್ಲ. ನನಗೂ ಏನು ಕಾರ್ ಬಗ್ಗೆ ಅಷ್ಟು ಗೊತ್ತಿಲ್ಲ. ನಾನು ಗೊತ್ತಿರೋದನ್ನ ನಾನು ಹೇಳ್ತೀನಿ. ನಾನು ಯೂಟ್ಯೂಬಲ್ಲಿ ನೋಡಿ ಗೂಗಲಲ್ಲಿ ನೋಡಿ ಮಾತ್ರ ಹೇಳೋಕ್ಕೆ ಸಾಧ್ಯ. ಇದು ಯಾವುದೇ ಥರ ಯಾರ ಹತ್ರ ಈಸ್ಕೊಂಡು ಕಾರ್ ಮಾಡ್ತಿರೋದಲ್ಲ. ಸ್ವಂತ ಕಾರು ತೊಗೊಂಡು ಇಷ್ಟು ದಿನ ಗ್ಯಾರೇಜಲ್ಲಿತ್ತು. ಸೊ ಇವಾಗ ಮನೆ ಹತ್ರ ಬಂದಿದೆ. ಸೊ ಅದಕ್ಕೆ ನಮ್ಮ ಗಾಡಿ ನಾವು ರಿವ್ಯೂ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ಸೊ ಮತ್ತೆ ಕಮೆಂಟ್ ಹಾಕೋಬೇಕು, ಏನೋ ತಪ್ಪಾಗಿದ್ದರೆ ಕಮೆಂಟ್ ಹಾಕಿ, ತಪ್ಪಾಗಿದ್ದರೆ. ಸೊ ಗಾಯ್ಸ್, ಫೈನಲಿ ಗಾಡಿ ರಿವ್ಯೂ ಮಾಡೋ ಟೈಮ್ ಬಂದೇ ಬಿಡ್ತು. ನೀವು ಯಾವ ಗಾಡಿ ಅಂತ ಕಮೆಂಟ್ ಹಾಕಿದರೆ ವೆಲ್ ಆ್ಯಂಡ್ ಗುಡ್, ಇಲ್ಲಾಂದರೆ ನಾನೇ ತೋರಿಸ್ತೀನಿ. ಇದು ಯಾವ ಗಾಡಿ ಅಂದರೆ ಇದು ಮಾರುತಿ ಸುಜುಕಿ ಝೆನ್. ಎಷ್ಟೊಂದು ಜನದ ಡ್ರೀಮ್ ಗಾಡಿ ಗಾಯ್ಸ್. ಇವಾಗ ಜಾಸ್ತಿ ಸ್ವಲ್ಪ ಕತೆ ಕುಯ್ಯಕ್ಕೆ ಹೋಗಲ್ಲ. ಬನ್ನಿ ಡೈರೆಕ್ಟಾಗಿ ಇಂಜಿನ್ ಹೆಂಗಿದೆ ಅಂತ ತೋರಿಸ್ತೀನಿ, ಇಂಜಿನ್ ಬಗ್ಗೆ ಹೇಳ್ತೀನಿ. ಅದಾದಮೇಲೆ ನಾವು ಈ ಗಾಡಿಗೆ ಏನೇನು ಮಾಡಿ ಮಾಡಿಸಿದ್ದೀವಿ, ಮೈಲೇಜ್ ಬರೋಕ್ಕೆ ಎಲ್ಲ ತೋರಿಸ್ಕೊಡ್ತೀವಿ ನಾವೇನೇನು ಮಾಡಿಸಿದ್ದೀವಿ ಅಂತ. ಬನ್ನಿ ಫಸ್ಟ್ ಇಂಜಿನ್ ನೋಡೋಣ. ಗಾಯ್ಸ್ ನೋಡಿ ಗಾಯ್ಸ್, ಆಗ್ಲೇ ಎಷ್ಟು ಕ್ಲೀನಾಗಿ ವೆಲ್ ಪ್ಲ್ಯಾನ್ ಮಾಡಿ ಇಂಜಿನ್ ಮಾಡಿದ್ದಾರೆ. ಇಂಜಿನ್ ಬಂದ್ಬಿಟ್ಟು 993 ಇಂಜಿನ್ನು, ಅಂದರೆ 993, 16 BHP, 78 Nm ಟಾರ್ಕ್ ಮಾಡುತ್ತೆ. 4 ಸಿಲಿಂಡರ್ ಗಾಡಿ ಗಾಯ್ಸ್. ಈ ಗಾಡಿ ಇವಾಗಿನ ಗಾಡಿ ಥರ ಇದಕ್ಕೆ ಎಷ್ಟೊಂದು ಮೋಡು, ಆ ಥರ ಮೋಡ್ ಇರಬೇಕು, ಆಫ್ ರೋಡಿಂಗ್ ಮೋಡು, ರೈನ್ ಬಂದರೆ ಆ ಮೋಡು, ಆ ಥರ ಏನೂ ಇಲ್ಲ. ಪ್ರಾಪರ್ ಗಾಡಿ, ಪ್ರಾಪರ್ ಇಂಜಿನ್, ಆ ಟಾರ್ಕು ಎಲ್ಲ ಸ್ಪೀಡ್ನ ಫುಲ್ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಈ ಗಾಡಿ ಮಾತ್ರ ಕ್ರೇಜಿ. ಇವಾಗಿನ ಗಾಡಿಗಳೆಲ್ಲ ತಾರದು ಇದೇನೇನೋ ಬಂದು ಏನೇನೋ ಆಗಿದೆ. ಈ ಗಾಡೀಲಿ ನಾವು ಆಫ್ ರೋಡಿಂಗ್ ಬೇಕಾದ್ರೂ ಮಾಡಿ, ಎಲ್ಲಿ ಬೇಕಾದ್ರೂ ಹೋಗಿ, ಮಳೆ ಗಿಳೆ ಎಲ್ಲಿ ಬೇಕಾದ್ರೂ ಆರಾಮಾಗಿ ಹೋಗುತ್ತೆ. ಪೆಟ್ರೋಲ್ ಹಾಕ್ಸ್ಬೇಕಷ್ಟೆ, ಇಷ್ಟೇ ಗಾಡಿ. ಇವಾಗ ಬನ್ನಿ, ನಿಮಗೆ ಈ ಗಾಡಿ ಇಷ್ಟ. ನಾನು ಜಾಸ್ತಿ ಕುಯ್ಯೋಕೆ ಹೋಗಲ್ಲ ಗಾಡಿ ಬಗ್ಗೆ, ನಾನು ಗೊತ್ತಿರೋದು ಇಷ್ಟು ನಾನು ಹೇಳಿದ್ದೀನಿ. ಇದು ನಾವು ಗಾಡಿಗೆ ಒಳಗಡೆ ಏನೇನು ಮಾಡಿಸಿದ್ದೀವಿ ಎಲ್ಲ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ ಗೈಸ್, ಆಗಿನ ಕಾಲಿತ್ತು ಇವಾಗ ಇದೆಲ್ಲ ಏನೋ ಫುಲ್ ಹಿಂಗೆ ಅನ್ನೋದು, ಹಿಂಗಂದ್ರೆ ಹಿಂಗೆ ಓಪನ್ ಆಗೋದು, ಹಿಂಗೆ ಮೇಲೆ ಬರ್ತದೆ. ಇಲ್ಲ, ನಾರ್ಮಲ್ ಸಿಂಪಲ್ ಅಷ್ಟೇ. ನೋಡಿ ಬಿಲ್ಡ್ ಕ್ವಾಲಿಟಿ ನೋಡಿ ಏನು ಮಸ್ತಾಗೈತೆ. ಬನ್ನಿ ಇವಾಗ ನಾವು ಒಳಗಡೆ ಫಸ್ಟ್ ಏನು ಮಾಡಿಸಿದ್ದೀವಿ ಅಂದರೆ ಏನಿದು ಪವರ್ ವಿಂಡೋಸ್ ಅದು ವರ್ಕ್ ಮಾಡಿ ತೋರಿಸ್ತೀನಿ. ಪವರ್ ವಿಂಡೋಸ್ ಮಾಡಿಸಿದ್ದೀವಿ. ಹಂಗೆ ಬರ್ತಿದ್ದಂಗೆ ಇಲ್ಲೊಂದು ನಮ್ಮದೊಂದು ಏರೋಪ್ಲೇನು ಟೇಕ್ ಆಫ್ ಮಾಡೋಕ್ಕೋಸ್ಕರ ನಿಲ್ಸಿದ್ದೀವಿ. ಅದು ಟೇಕ್ ಆಫ್ ಆಗೋಲ್ಲ, ಬಿಸಿಲು ಬಂದು ಅದಕ್ಕೆ ಟೇಕ್ ಆಫ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ನೋಡಿ, ಅವಾಗಿನ ಕಾಲದಲ್ಲೇ ಎ ಸಿ ಗೀಸಿ. ಇದು ಪವರ್ ಸ್ಟೇರಿಂಗ್ ಅಲ್ಲ, ಸ್ಟೇರಿಂಗ್ ಬಂದು ಪವರ್ ಸ್ಟೇರಿಂಗ್ ಅಲ್ಲ, ನಾರ್ಮಲ್ ಸ್ಟೇರಿಂಗು. ಅಥವಾ ನಾರ್ಮಲ್ ಸ್ಟೇರಿಂಗು ಅಲ್ಲ, ಪವರ್ ಸ್ಟೇರಿಂಗು ಅಲ್ಲ. ಆದರೂ ಇದು ಹೆಂಗೆ ಬೇಕೋ ಹಂಗೆ ಕರೆಕ್ಟಾಗಿದೆ ಸ್ಟೇರಿಂಗು. ಅವಾಗೆ ಕರೆಕ್ಟಾಗಿ ಸೆಟ್ ಮಾಡಿಬಿಟ್ಟಿದ್ದಾರೆ. ಇದು ನಾವು ಎಕ್ಸ್ಟ್ರಾ ಮಾಡಿಸಿರೋದು. ಅದು ಫೋನ್ಗೆ, ಬ್ಲೂಟೂತ್ಗೆ, ಇದು ಸೌಂಡ್ಗೆ, ಇದು ಇವಾಗೂ ಅಷ್ಟೇ ಗೈಸ್. ನಾವು ಒರಿಜಿನಲ್ ಕಂಡೀಷನಲ್ಲಿ ಗಾಡಿ AC ವರ್ಕ್ ಆಗುತ್ತೆ. ಎಷ್ಟು ಸಾಂಗ್ ಬಂದ್ಬಿಡ್ತು ಸಾಂಗ್ ಎಲ್ಲ ಬರಬಾರ್ದು. ನೋಡೋಣ ನೆಕ್ಸ್ಟ್. ಇವಾಗ ಇದ್ರ ಸೀಟ್ ಬಗ್ಗೆ. ಸೀಟು ಅಷ್ಟೇ ಗೈಸ್. ಈ ಸೀಟು ನಾವು ಹಾಕ್ಸಿರೋದು, ಕವರ್ ಹಾಕ್ಸಿರೋದು. ಆದ್ರೂ ಕುಷನಿಂಗ್ ಮಾತ್ರ ಸಖತ್ತಾಗಿದೆ. ಗೇರ್ ಬಂದ್ಬಿಟ್ಟು 4 ಗೇರು, 1 ರಿವರ್ಸು. ಗೇರು ಅಷ್ಟೇ, ನಾವು ಈಗಿನ ಗೇರ್ ಥರ ಅದು ಮಾಡಬೇಕು, ಇದು ಮಾಡಬೇಕು, ಆಫ್ ರೋಡಿಂಗ್ ಹೋಗ್ಬೇಕಾದ್ರೆ ಬೇರೆ ಗೇರ್ ಹಾಕಬೇಕು, ಆ ಥರ ಏನೂ ಇಲ್ಲ. ಸಿಂಪಲ್ ಮೆಕ್ಯಾನಿಸಮು. ಇವಾಗ ಬನ್ನಿ ನೆಕ್ಸ್ಟ್ ನಾನು ತೋರಿಸೋದು ಗಾಡಿಗೆ ನಾವೇನು ಮೋಡ್ ಮಾಡಿಸಿದ್ದೀವಿ ಅಂತ. ಬನ್ನಿ ತೋರಿಸ್ತೀನಿ. ಇಲ್ಲಿದೆ ಬ್ಯಾಕಲ್ಲಿ ಬಂದು JBL ಸ್ಪೀಕರ್ ಹಾಕ್ಸಿದ್ದೀವಿ. ಸೌಂಡ್ ಮಾತ್ರ ಅಲ್ಟಿಮೇಟ್, ಕ್ರೇಜಿ ಆಗಿ ಬರುತ್ತೆ. ಒಳಗಡೆ ಕುತ್ಕೊಂಡ್ರೆ ಗುಯ್ ಅಂತ ಗಾಡಿ ಫುಲ್ ಎದೋಳೋ ಥರ ಅನಿಸುತ್ತೆ. ಆ್ಯಂಡ್ ನಾವು ಸ್ವಲ್ಪ ತಲೆ ಚೆನ್ನಾಗಿ ಉಪಯೋಗಿಸಿ, ಗಾಡಿ ತುಂಬ ಹಳೇದಾಗಿತ್ತಲ್ಲ, ಜಾಸ್ತಿ ಮೈಲೇಜ್ ಕೊಡ್ತಿರ್ಲಿಲ್ಲ. ಸೊ ಪೆಟ್ರೋಲ್ ಒಂದು 10-15 ಕೊಡ್ಬೋದು, 10-11 ಕೊಡ್ಬೋದು ಆಯ್ತೇನೋ. ಅದಕ್ಕೆ ನಾವು ಇದಕ್ಕೆ ಗ್ಯಾಸ್ ಫಿಟ್ ಮಾಡಿಸಿದ್ದೀವಿ, LPG ಗ್ಯಾಸು. ಸೊ ಬೆಂಗಳೂರಲ್ಲಿ ಪೆಟ್ರೋಲ್ ಹಾಕ್ಸಿ ಜೀವನ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು LPG ಗ್ಯಾಸ್ ಹಾಕ್ಸಿ ಓಡಿಸ್ತಾ ಇದ್ದೀವಿ. ಗಾಡಿ ಮಾತ್ರ ಇವಾಗೂ ಮಿಂಟ್ ಕಂಡೀಷನ್ ಗೈಸ್. ಹೆಂಗಿದೆ ಅಂದರೆ ಹೂವು ಓದಂಗೆ ಹೋಗುತ್ತೆ. ಬೇಕಾದ್ರೆ
ಡ್ರೈವ್ ಹೋಗಿ ತೋರಿಸ್ತೀನಿ ಹೆಂಗೆ ಹೋಗುತ್ತೆ ಅಂತ. ಸಕ್ಕತ್ತಾಗಿದೆ, ಯಾವ ಆಫ್ ರೋಡಿಂಗ್ ಆಗಲಿ ಏನೇ ಆಗಲಿ ಸಕ್ಕತ್ತಾಗಿದೆ. ಸೀಟ್ಗಳು ಅಷ್ಟೇ, ಅವಾಗ ಇದು ಸೀಟ್ ಕವರ್ ಅಷ್ಟೇ, ಅದು ಸೀಟ್ ಕುಷನಿಂಗ್ ಮಾತ್ರ ಬೇರೆ ಲೆವೆಲ್. ಹ್ಯಾಂಡ್ಲ್ ಇರ್ಬೋದು, ಗಿನ್ಲಿ ಎಲ್ಲ ಒರಿಜಿನಲ್ ಸ್ಟಾಕ್ ಹೆಂಗಿದೆಯೋ ಗಾಡಿ ಹಂಗೆ ಮಾಡಿದ್ವಿ. ನಾವು ಹಾಕ್ಸಿರೋದು ಒಂದೇ ಪವರ್ ವಿಂಡೋಸ್ ಅಷ್ಟೇ, ಪವರ್ ವಿಂಡೋಸು ಎಕ್ಸ್ಟ್ರಾ ಸ್ಪೀಕರ್ಸು ನಮಗೇನು ಬೇಕು ಅಷ್ಟೇ ಗೈಸ್. ಗಾಡಿ ಮಾತ್ರ ಕ್ರೇಜಿ. ಇನ್ನೂ ಎಷ್ಟೊಂದು ಜನ ನಮ್ಗೆ ಗೊತ್ತಿರೋದು ನಮಗಿಂತ ಒಂದು 5 ವರ್ಷ ಚಿಕ್ಕವ್ರು, ನಮ್ಗೆ ಇವಾಗ ಸೂಪರ್ ಕಾರ್ ಬೇಕು ಆ ಕಾರ್ ಬೇಕು ಅಂತ ಯೋಚನೆ ಮಾಡ್ತಿರ್ತೀವಿ. ಆದರೆ ರಿಯಲ್ OG ಯಾರು ಅಂದರೆ ಈ ಗಾಡಿನ ಮೇಂಟೈನ್ ಮಾಡ್ತಾರೆ ಗೊತ್ತಾ. ಇವಾಗ ಈ ಗಾಡಿ ಪಾರ್ಟ್ಸು ಅಷ್ಟೇ, ಇವಾಗ ನಾವು ಗ್ಯಾರೇಜಲ್ಲಿ ಹೋದರೆ ಕೆಲವೊಂದು ಪಾರ್ಟ್ಸ್ ಮಾತ್ರ ಸಿಗುತ್ತೆ. ಇಲ್ಲ ಅಂದರೆ ಏನು ಮಾಡಬೇಕು ಗೊತ್ತಾ, ಶಿವಾಜಿನಗರಲ್ಲಿ ಹೋಗಿ ಬೇರೆ ಗಾಡಿದ ಪಾರ್ಟ್ಸ್ನ ತಂದು ಹಾಕೊಬೇಕು. ಇದು ಗಾಡಿ ಒಂದು ಮಾತ್ರ ಬೇರೆ ಲೆವೆಲ್ ರೂಲ್ ಮಾಡಿತ್ತು, ಗಾಡಿ ಮಾತ್ರ ಕ್ರೇಜಿ ಗಾಡಿ. ಇವಾಗ ಬನ್ನಿ, ಇವಾಗ ನೀವು ಹೇಳಿದ್ರೆ ಪವರ್ ವಿಂಡೋ ವರ್ಕ್ ಆಗಿಲ್ಲ, ಅವಾಗ ನಾನು ಸ್ವಲ್ಪ ಅಜೀಬ್ ಆಗಿಬಿಟ್ಟೆ. ಇವಾಗ ನೋಡಿ ಪವರ್ ವಿಂಡೋಸ್ 4 ಕಡೆಗೂ ಪವರ್ ವಿಂಡೋಸ್ ವರ್ಕ್ ಆಗುತ್ತೆ, ಎಲ್ಲ ಕ್ಲೀನಾಗಿ ನೋಡಿ. ಆ ಕಡೆನೂ ವರ್ಕ್ ಆಗುತ್ತೆ, ಈ ಕಡೆನೂ ವರ್ಕ್ ಆಗುತ್ತೆ. ಇನ್ನೊಂದು ಇದಕ್ಕೆ ನಾವು ಗಾಡಿ ಲಾಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಅದೇ ಮೇಲೆ ಆಗಿಬಿಡುತ್ತೆ. ಇದು ನಾವು ಎಕ್ಸ್ಟ್ರಾ ಮಾಡಿಸಿರೋದು ಸ್ಪೀಕರ್ ಅಪ್ಡೇಟ್ ಮಾಡಿಸಿದ್ದೀವಿ, ಗ್ಯಾಸ್ ಹಾಕ್ಸಿದ್ದೀವಿ, ಪೆಟ್ರೋಲ್ ಮೈಲೇಜ್ ಕೊಡೋಲ್ಲ ಅಂತ. ಒಳಗಡೆ ಸಣ್ಣ ಪುಟ್ಟ ಚೇಂಜಸ್ ಮಾಡ್ಸಿದ್ದೀವಿ, ಸ್ಪೀಕರ್ ಹಾಕ್ಸಿದ್ದೀವಿ. ಗಾಡಿ ಮಾತ್ರ ಇವಾಗ ಹೆಂಗಿದೆಯೋ ಒರಿಜಿನಲ್ ಕಂಡೀಷನ್ ಹಂಗೆ ಮಡಗಿದ್ದೀವಿ. ಈ ಗಾಡಿನ ನಾವು ಎಷ್ಟು ಓಡಾಡಿಸ್ತೀವೋ ಅಷ್ಟೇ ಮೇಂಟೆನೆನ್ಸ್ ಕಾಸು ಬರುತ್ತೆ. ಪಾರ್ಟ್ಸು ಒರಿಜಿನಲ್ ಏನಾದ್ರು ಗಾಡಿ ರನ್ನಿಂಗಲ್ಲಿ ಇತ್ತು ಅಂದರೆ ಅಷ್ಟು ಕಾಸು ಬರೋಲ್ಲ. ಅಕಸ್ಮಾತ್ ನಾವು ತುಂಬ ನಿಲ್ಲಿಸಿ ವೇಸ್ಟ್ ಮಾಡಿದ್ರೆ ಪಾರ್ಟ್ ಸಿಗೋಲ್ಲ. ಅವಾಗ ಹೇಳಿದೆ ಪಾರ್ಟ್ ಸಿಗೋಲ್ಲ. ಬೇರೆ ಗಾಡಿ ಇದಿಲ್ಲ, ಶಿವಾಜಿನಗರಿಗೆ ಹೋಗಿ ಹಳೆ ಪಾರ್ಟ್ಸ್ನ ನಾವೇ ರೆಡಿ ಮಾಡಿ ಹಾಕ್ಸ್ಕೊಬೇಕು. ಈ ಗಾಡಿನ ನಾವು ಇವಾಗಿನ ಥರ ಫುಲ್ ರಫ್ ಯೂಸ್ ಮಾಡೋಕ್ಕಾಗಲ್ಲ. ಒಂದು ಆ್ಯಂಟಿಕ್ ಪೀಸ್ ಥರ ಗಾಡಿ, ಆ್ಯಂಟಿಕ್ ಪೀಸ್ ಥರ ಯೂಸ್ ಮಾಡಿ ಮನೇಲಿ ಆರಾಮಾಗಿ ರಾಜು ಥರ ನಿಲ್ಲಿಸ್ಬೇಕು. RX ನೋಡಿದ್ರಲ್ಲ ಆ ಥರನೇ ಅಷ್ಟೇ, ಎಲ್ಲೂ ಜಾಸ್ತಿ ಓಡಾಡ್ಸೋಂಗಿಲ್ಲ. ಆದರೂ ಒಂದು ಒಳ್ಳೆ ವ್ಯಾಲ್ಯೂ ಗಾಡಿಗೆ. ಯಾರ್ಯಾರು ಗಾಡಿ ಕಾರ್ ಇಂಥೂಸಿಯಾಸಮಲ್ಲಿ ಯಾರು ಇಷ್ಟಪಟ್ಟಿರ್ತಾರೋ ಗಾಡಿ, ಅದು ನಿಮಗೆ. ಅಕಸ್ಮಾತ್ ಈ ವಿಡಿಯೋಗೆ ಏನಾದ್ರು 1000 ಕಮೆಂಟ್, ಈ ವಿಡಿಯೋ ಜಾಸ್ತಿ ಚೆನ್ನಾಗಿ ರೀಚ್ ಆಯಿತು ಅಂದರೆ ಈ ಗಾಡಿಗೆ ಇನ್ನೂ ಮಾಡಿಫೈ ಮಾಡಿಸಿ ಅದನ್ನು ತೋರಿಸ್ತೀವಿ. ಇವಾಗ ನೋಡಿ ಕೀ ರಿಮೋಟ್ ಇದೆ, ಲಾಕ್ ಮಾಡಿದ್ರೆ ಹೆಂಗಾಗುತ್ತೆ ಅಂತ ತೋರಿಸ್ತೀನಿ. ಎಲ್ಲ ಪವರ್ ವಿಂಡೋಸ್ ನೋಡಿ, ಒಂದೊಂದೇ ಆಗುತ್ತೆ. ಇವಾಗ ಈ ಕಡೆದು ಹಿಂಗೆ OG ಕಾರು ಬನ್ನಿ, ಜಾಸ್ತಿ ಕುಯ್ಯೋದು ಬೇಡ. ಇವಾಗ ಒಂದು ಲಾಂಗ್ ಡ್ರೈವ್ ಹೋಗಿ ಹೆಂಗೆ ಅಂತ ತೋರಿಸ್ತೀನಿ. ನಂಗೆ ಸ್ವಲ್ಪ ಗಾಡಿ ನಾನು ತುಂಬ ಚೆನ್ನಾಗಿ ಓಡಿಸ್ತೀನಿ ಗಾಡಿ, ಅದಕ್ಕೋಸ್ಕರ ನನ್ನ ಮೇಲೆ ಯಾರಿಗೂ ನಂಬಿಕೆ ಇಲ್ಲ. ನಮ್ಮನ್ನ ಓಡಿಸ್ತಾರೆ, ನಾನು ಗಾಡಿ ನೆಲದಲ್ಲಿ ಓಡಿಸಲ್ಲ, ನಾವು ಆರಿಸೋದು ಜಾಸ್ತಿ ಗಾಡಿನ, ಜಾಸ್ತಿ ಕುಯ್ತಾ ಇದ್ದೀನಿ. ಬನ್ನಿ ಇವಾಗ ಒಂದು ಲಾಂಗ್ ಡ್ರೈವ್ ಹೋಗಿ ತೋರಿಸ್ತೀನಿ ಹೆಂಗಿದೆ ಅಂತ ನೋಡಿ. ಸಿಂಪಲ್ ಮೆಕ್ಯಾನಿಸಮ್, ಡ್ಯಾಶ್ ಬೋರ್ಡು ಅದಾದಮೇಲೆ ನಾವು ಹಿಂಗೆ ಅಮ್ಕಿದ್ರೆ ಕ್ಲೋಸ್ ಆಗೋಲ್ಲ, ಇದನ್ನ ಎತ್ತಿ ಹಿಂಗೆ ಲಾಕ್ ಮಾಡಿದ್ರೆ ಡ್ಯಾಶ್ ಬೋರ್ಡ್ ಕ್ಲೋಸು. AC 4 AC, ಇವಾಗೂ AC ಕ್ಲೀನಾಗಿ ವರ್ಕ್ ಆಗುತ್ತೆ. ಸೌಂಡು ನಿಮ್ಗೊಂದು ಮ್ಯಾಜಿಕ್ ತೋರಿಸ್ತೀನಿ, ಇನ್ನೂ LPG ತೋರಿಸೋದಲ್ಲ ಅದ್ರದ್ದು ಇಲ್ಲಿ ಕೂಲ್ಜಾ ಸಿಮ್ ಅಂದರೆ ಯಾರಿಗೂ ಗಾಡೀಲಿ ಇರೋಲ್ಲ ಇದು, ನಾನು ಮಾತ್ರ ತೋರಿಸ್ತೀನಿ ಅಷ್ಟೇ. ಹಾಂ ಬನ್ನಿ ಇವಾಗ ಒಂದು ಲಾಂಗ್ ಡ್ರೈವ್ ಹೋಗಿ ಗಾಡಿ ಪವರ್ ಹೆಂಗಿದೆ ಎಲ್ಲ ಹೇಳ್ತೀನಿ. ಕ್ರೇಜಿ ಗಾಡಿ ಮಾತ್ರ ಗೈಸ್. ನೀವು ನಿಮ್ಮ ಅಪ್ಪ ಹತ್ರ ಇಲ್ಲ ನಿಮ್ಮ ತಾತ ಹತ್ರ ಯಾವ ಥರ ಗಾಡಿ ಇದ್ದರೆ, ನಿಮ್ಮ ಗಾಡಿ ಓಡ್ಸೋಕ್ಕೆ ಬರುತ್ತೆ ಪ್ರಾಪರಾಗಿ ಅಂದರೆ ಒಂದು ಸತಿ ಫೀಲ್ ಮಾಡಿ ಗಾಡಿ ಹೆಂಗಿದೆ ಅಂತ ನೋಡಿ. ಇವಾಗ AC ಆನ್ ಆಯಿತು, ಕೂಲಾಗಿ ಗಾಳಿ ಬರ್ತಿದೆ, ಒಂಚೂರು ಪ್ರಾಬ್ಲಮ್ ಇಲ್ಲ, ಎಷ್ಟು ತಣ್ಣಗೈತೆ ಗಾಡಿ. ಮತ್ತು ಸೀಟು ಅಷ್ಟೇ ಕಂಫರ್ಟಬಲ್ ನೋಡಿ ಗೈಸ್. ಕಾಲ್ದು ಎಷ್ಟು ಉದ್ದ ಕಾಲು ಹಿಡ್ಕೊಬೋದು, ಆರಾಮಾಗಿ ಕಾಲು ಹಿಡ್ಕೊಂಡು ಆರಾಮಾಗಿ ಹೋಗ್ಬೋದು. ಬನ್ನಿ ಇವಾಗ ನೋಡೋಣ ಹೆಂಗಿದೆ ಸ್ಪೀಡು. ಗಾಡಿ ಕಂಟ್ರೋಲಿಂಗ್ ಆಗಿರಲಿ ಏನೇ ಆಗಿರಲಿ OG ಲೆವೆಲ್. ಫುಲ್ ಸ್ಮೂತಾಗಿ ಗಾಡಿ ಹೋಗುತ್ತೆ, ಕಂಟ್ರೋಲು ಸ್ಟೇಬಲ್. ಗಾಡಿದು ಮಾತ್ರ ಬೇರೆ ಲೆವೆಲ್ ಗೈಸ್. ಗಾಡಿ ಸೀಟು ಅಷ್ಟೇ ಕಂಫರ್ಟಬಲ್ ಆಗಿದೆ, ಜಾಸ್ತಿ ಹೈಟು ಇಲ್ಲ. ಆ್ಯಂಡ್ ಒನ್ ಮೋರ್ ಏನು ಅಂದರೆ, ಈ ಗಾಡೀಲಿ ಕುತ್ಕೊಂಡು ಲಾಂಗ್ ಡ್ರೈವ್ ಹೋಗ್ತೀರಾ, ಲಾಂಗ್ ಡ್ರೈವ್ ಹೋದಾದ್ಮೇಲೆ ಗಾಡಿಯಿಂದ ಇಳಿದು ನೋಡಿ ಒಂದ್ಸತಿ, ನಿಮ್ಗೆ ಯಾವ ಥರ ಫೀಲ್ ಆಗುತ್ತೆ ಅಂದರೆ, ಒಳ್ಳೆ ಸೂಪರ್ ಕಾರ್ ಫೆರಾರಿ ಫುಲ್ ಗ್ರೌಂಡ್ ಲೆವೆಲ್ ಇರುತ್ತಲ್ಲ ಆ ಗಾಡಿಯಿಂದ ಇಳ್ದಂಗೆ ಫೀಲ್ ಆಗುತ್ತೆ. ಕ್ರೇಜಿ, ಅದು ಮಾತ್ರ ಬೇರೆ ಲೆವೆಲ್ ಕ್ರೇಜಿ. ಇವಾಗ ನಾವು ಗಾಡಿ ಫೀಲ್ ಹೆಂಗಿದೆ ಒಳಗಡೆ ನಾವೇನೇನು ಮಾಡಿಸಿದ್ದೀವಿ ಎಲ್ಲ ಆಯಿತು. ಈ ಗಾಡಿ ಇವಾಗ ಆ್ಯಕ್ಚುಲಾಗಿ ಪರ್ಫಾರ್ಮೆನ್ಸ್, ಅದು LPGಲಿ ಹೆಂಗೆ ಹೋಗಿದೆ ಪರ್ಫಾರ್ಮೆನ್ಸ್ ತೋರಿಸ್ಕೊಡ್ತೀವಿ. ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್. ಇವಾಗ ಹೇಳ್ತಾ ಇದ್ದೀನಿ, ಫಸ್ಟ್ ಗೇರಲ್ಲಿ ಏನು ಮಜಾ ಇಲ್ಲ ಗಾಡಿದು. ಸೆಕೆಂಡ್ ಗೇರ್ 3000 RPM ದಾಡ್ತಿದ್ದಂಗೆ ಗಾಡಿ ರಾಕೆಟ್ ಥರ ಹೋಗುತ್ತೆ. ಬನ್ನಿ ನೋಡೋಣ ಇವಾಗ ಫಸ್ಟ್ ಗೇರಲ್ಲಿ ಎಷ್ಟು ಹೋಗುತ್ತೆ ಅಂತ. ಫಸ್ಟ್ ಗೇರ್ ಗಾಯ್ಸ್, ಇವಾಗ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವಾಗ ಹಂಗೆ ನುಗ್ಲಿ ಬನಾನ ಅಂತ ನುಗ್ಸೋದೆ ಗಾಡಿನ. ಸೆಕೆಂಡ್ ಗೇರಲ್ಲಿ ಫಸ್ಟ್ ಗೇರ್ 30 ಹೋಗುತ್ತೆ, ಸೆಕೆಂಡ್ ಗೇರ್ ನೋಡಿ ಹಂಗೆ. ಸೆಕೆಂಡ್ ಗೇರಲ್ಲಿ 65, ಇವಾಗ ಮೂರನೇ ಗೇರು.
120 ಹೋಗ್ತಿದ್ವಿ, ಇಲ್ಲಿ ರೋಡ್ ಸೈಡ್ ಇರಲಿಲ್ಲ, ಸ್ವಲ್ಪ ಮಿಸ್ ಆಗೋಯ್ತು. ಪಕ್ಕ ಹೈವೇ ತೊಗೊಂಡೋದ್ರೆ ನೆಕ್ಸ್ಟ್ ಈ ಗಾಡಿನ ಪ್ರಾಪರ್ ಆಗಿ ನಮ್ಮ ಅಣ್ಣ ಹೇಳ್ತಿರೋದೇನು ಅಂದರೆ ಅವ್ನು ಗಾಡಿ ತೊಗೊಂಡು ಹೈವೇಗೆ ಹೋದಾಗ ಈ ಗಾಡಿಲೇನೆ 140 ರೀಚ್ ಮಾಡಿದ್ದಾನೆ ಅಂತ. 140 ಗೈಸ್, 140 ಈ ಗಾಡೀಲಿ. ಬನ್ನಿ ನೆಕ್ಸ್ಟ್ ಆದರೆ ಹೈವೇ ತೊಗೊಂಡೋದಾಗ ತೋರಿಸ್ತೀನಿ. ಈ ವಿಡಿಯೋ ಇನ್ನೂ ಎಂಡ್ ಮಾಡೋಕ್ಕಿಂತ ಮುಂಚೆನೂ ತೋರಿಸ್ಬೇಕು, ವೆಯ್ಟ್ ಮಾಡ್ತಾ ಇದ್ದೀನಿ. ಗಾಡಿದೇನು ಅಂದರೆ ನೀವು ಅಕಸ್ಮಾತ್ ಒಂದು ಟಾಪಲ್ಲಿ 4th ಗೇರಲ್ಲಿ ಹೋಗ್ತಾ ಇರ್ತೀರಾ ಅಂದ್ಕೊಳ್ಳಿ, ಒಂದು ಗೇರ್ ಹಂಗೆ ಡೌನ್ ಮಾಡಿ ಎಕ್ಸ್ಲೇಟ್ರ್ ಕೊಟ್ರ ಅಪ್ಪಾ ಆ ಫೀಲ್ ಇದೆ ಗೊತ್ತಾ. ನೀವಾಗೆಲ್ಲ ಕಾರಲ್ಲಿ ಹೇಳ್ತೀರಾ ಗೊತ್ತಾ, G-ಫೋರ್ಸ್ ಆ ಫೋರ್ಸು ಅಂತ. ಇದರಲ್ಲಿ ಆ್ಯಕ್ಚುಲಾಗಿ ಅದು ಫೀಲ್ ಆಗುತ್ತೆ ಗೈಸ್, ನಿಜವಾಗ್ಲೂ ಆ ಗಾಡಿ ಫೀಲ್ ಆಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ಯಾವ್ದಾದ್ರು ಗಾಡಿ ನಿಮ್ಮ ಅಪ್ಪ ಅಮ್ಮ ಅಲ್ಲ ತಾತ ಹತ್ರ ಇದ್ದರೆ, ನಮ್ಮ ಫ್ರೆಂಡ್ಸ್ ಹತ್ರ ಇದ್ದರೆ ಒಂದ್ಸರಿ ಟ್ರೈ ಮಾಡಿ. ಇನ್ನೂ ಗಾಡಿ ಏನು ಹೇಳೋಣ ಅಂದರೆ ವೆಯ್ಟ್ ಮಾಡಿ, ಸ್ವಲ್ಪ ಇದೆ ಹೇಳ್ಬಿಟ್ಟು ವಿಡಿಯೋ ಎಂಡ್ ಮಾಡೋಣ. ನೋಡಿ ಗಾಯ್ಸ್, ಮನೆಗೆ ಹೋಗ್ಬೇಕಾದ್ರೆ ಯಾವುದೋ ಜರ್ಮನ್ ಶಾಫರ್ಡ್ ಸಿಕ್ಕೈತೆ, ಹೆಂಗೈತೆ ಗಾಯಿ. ಮಿಸ್ ಆಯಿತು ಅಂದರೆ ಅಷ್ಟೇ, ಕಚ್ಕೊಂಡು ಹೋಯ್ತಾ ಇರೋದು, ಏನು ಬಿಡೋದು. ಅರ್ಧ kg ಮಾಂಸ ಪಕ್ಕ ಗಾನು. ಅಪ್ಪ ನಾಲ್ಗೆ ನೋಡಿ ಹೆಂಗೆ ತೆಗ್ದೈತದು. ಹಾಯ್ ಫ್ರೆಂಡ್ಸ್ ಅನ್ಬೇಕದಕ್ಕೆ. ಏನು ನಾಯಿ ಹೆಸರೇನು? ಸೋನು. ಪಾಪ ಹುಡ್ಕ ಟ್ರೈನ್ ಮಾಡ್ತಾವನೆ ನಾಯಿಗೆ. ಮಾಡಲಿ, ನಾವು ಹೊರಡೋಣ. ಗಾಯ್ಸ್, ಅವಾಗ ನಿಮ್ಗೆ ಹೇಳೋದು ಒಂಚೂರು ಮರ್ತೋಗಿದ್ದೆ. ಇದು ಟೈರು ಅಷ್ಟೇ ನಾವು ಸಪ್ರೇಟ್ ಟೈರ್ ಹಾಕ್ಸಿದ್ವಿ, 13 ಇಂಚ್ ವೀಲು. ಇದು ಅಷ್ಟೇ ಕಸ್ಟಮೈಸ್ ನಾವು ಮಾಡಿಸಿ, ಕೊಚ್ಚ ಆರಬಾರ್ದು ಅಂತ. ಆದರೂ ಕೊಚ್ಚ ಆರಿದೆ, ಏನು ಅನ್ಕೊಂಬಿಟ್ಟು ಗಾಡಿ ತೊಳೆದಿರೋ ತೋರಿಸ್ತವನೆ ಅಂತ. ನಾವು ಆ ಥರ ಅಲ್ಲ, ಪ್ರಾಪರ್ ಗಾಡಿ ತೊಳೆದು ಏನೋ ಬಿಲ್ಡಪ್ ತೊಗೊಬೇಕು ಅಂತಿಲ್ಲ. ನಮ್ಮ ಗಾಡಿ ನಾವು ಹೆಂಗೆ ಮಡಗಿದ್ದೀವೋ ಹಾಗೆ ತೋರಿಸ್ತಾ ಇದ್ದೀವಿ ಅಷ್ಟೇ. ಗಾಡಿ ಮಾತ್ರ ಹೇಳ್ತಿಲ್ವಾ ಗೈಸ್, ಅವಾಗಿನ ಒಂದು 4 ಸತಿ ಹೇಳ್ಬಿಟ್ಟು ನೀವು ಗಾಡಿ ಫೀಲ್ ಮಾಡಬೇಕು. ನೋಡಿ ಗೈಸ್, ಅವಾಗಿನ ಗಾಡಿ ಏನು ಬ್ಯೂಟಿ, ಚಿಕ್ಕ ಗಾಡಿ, ಆ್ಯಕ್ಚುಲಾಗಿ ಸ್ಪೋರ್ಟ್ಸ್ ಗಾಡಿ ಥರ ಫೀಲ್ ಆಗುತ್ತೆ. ಇಂಥ ರೈಟು ಫೆರಾರಿ ಬೆನ್ಸೋ ಆಡಿಯೆಲ್ಲ ಬರಲ್ವಾ, ಅಷ್ಟೇ ಕುಳ್ಳು ಗಾಡಿ. ಇದರಿಂದ ಹೇಳ್ದಲ್ಲ, ಅವಾಗ ಇಳಿದ ಮೇಲೆ ಒಳ್ಳೆ ಫೀಲ್ ಆಗುತ್ತೆ, ಒಳ್ಳೆ ಸೂಪರ್ ಕಾರಿಂದ ಇಳ್ತಾ ಥರ ಫೀಲ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ ಈ ಥರ ಯಾರು ಕಾರಲ್ಲಿ ಉಚ್ಚಿಡ್ತಾರಲ್ಲ ಅವ್ರಿಗೆ ಶೇರ್ ಮಾಡಿ ವಿಡಿಯೋನ. ಹಿಂಗೆ ಲಾಂಗ್ ಇನ್ನೂ ಒಂದು ವ್ಯೂ ನೋಡಿ ಕಾರ್ದು ಹೆಂಗಿದೆ, ಕ್ರೇಜಿ ಗಾಡಿ ಗೈಸ್. ಮಾತ್ರ ಹೇಳಿದ್ದೀನಲ್ಲ, 500 ಸಬ್ಸ್ಕ್ರೈಬರ್ಸ್ ಆದಮೇಲೆ ಇನ್ನೊಂದು ನಮ್ಮ ಅಣ್ಣಂದೇನೆ OG ಗಾಡಿ ಇದೆ, ಅದೊಂದು. ಆ ಗಾಡಿನೂ ತೋರಿಸ್ತೀನಿ. ಆ ಗಾಡಿ ನೋಡಬೇಕು ಅಂದರೆ ನೀವು ಬೇಗ ಸಬ್ಸ್ಕ್ರೈಬ್ ಮಾಡಬೇಕು. ಅಕಸ್ಮಾತ್ ಈ ವಿಡಿಯೋಗೆ 40 ಕಮೆಂಟ್ ಬಂದರೆ ಪಕ್ಕ ಆ ಗಾಡಿ, ಅದು ರೆಡ್ ಬ್ಯೂಟಿ, ಅದನ್ನು ತೋರಿಸ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಟೇಕ್ ಕೇರ್, ಲವ್ ಯು, ಬೈ ಬಾಯ್, ಪೀಸ್ ಔಟ್. ಅಷ್ಟೇ.